ನೋಡ್ರೆ ನಮಸ್ತೆ ನಮಸ್ತೆ ವೀಕ್ಷಕ. ಅಪ್ಪ ಎಷ್ಟು ಬೆಳ್ಳು ಕಾಣಿಸ್ತಿದೆ. ತುಮಕೂರು ಟು ದೇವರಾಯನ ದುರ್ಗ ಹೋಗ್ತಾ ಇದ್ದೀವಿ ಗೈಸ್. ನಾವೀಗ ದೇವರಾಯನ ದುರ್ಗಕ್ಕೆ ಫೈನಲಿ ಬಂದು ಇಳಿದಿದ್ದೀವಿ. ಸೊ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತಂತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋಗೂ ಹೋಗ್ಬೋದಂತೆ, ಆಟೋಗೂ ಹೋಗ್ಬೋದು, ಬಟ್ ನಾವು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಮಲಗಿದ್ದಾರೆ, ಇಲ್ಲಿ ಮಲಗಿದ್ದಾರೆ ನೋಡಿ, ಇಲ್ಲಿ ಹಿಂದೆ ಫ್ರೆಂಡ್ಸ್ ಅವರೆಲ್ಲ. ಅವರು 5 ಜನ ಇದ್ದೀವಿ, ನಾವು 5 ಜನ ಇದ್ದೀವಿ. ಅವ್ರು ರೋಡಲ್ಲೇ ಮಲಗಿದ್ದಾರೆ. ಸೇಮ್ ಕಲರ್ಗಳು ಕೂಡ ಹಂಗೆ ಇವೆ. ತುಂಬಾ ಒಬ್ರು ವೈಟ್ ಇದ್ದಾರೆ, ಅವರು ಇದ್ದಾರೆ, ಬ್ಲಾಕ್ ಇರೋರು ಇದ್ದಾರೆ, ನಾನಿದ್ದೀನಿ ನೋಡಿ. ಸ್ವಲ್ಪ ಗ್ರೇ ಕಲರ್ ಇದ್ದಾರೆ ಎಲ್ಲರೂ. ಗ್ರೇ ಅಲ್ಲ, ಬ್ರೌನಿ ತುಂಬಾ ಇದ್ದಾರೆ. ಸೊ ಅವರು ಕೂಡ ಇದ್ದಾರೆ. ಫ್ರೆಂಡ್ಸ್ ಇವರೆಲ್ಲ ನಮ್ಗೆ ಬಿಟ್ಟೆ ಹೋಗಿದ್ರು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬನ್ನಿ ನಡ್ಕೊಂಡು ಹೋಗೋಣ. ನಿಮ್ಗೆ ಹೋಗ್ತಾ ಹೋಗ್ತಾ ಸೀನಿಕ್ ರೂಟ್ಸ್ ಚೆನ್ನಾಗಿದ್ರೆ ತೋರಿಸ್ತೀನಿ. ಶಬನ ಏನೋ ತಿನ್ನಕ್ ಕೊಡಿಸ್ತೀನಿ ಅಂದಿದ್ಲು, ಅದೇ ಕೊಡಿಸ್ತಾನೆ ಇಲ್ಲ, ಬರೀ ಮಾತಷ್ಟೇ ಆಗಿದ್ದು. ಹಾಯ್ ಫ್ರೆಂಡ್ಸ್ ಅಂತ ಬಂದ್ಬಿಟ್ಲು. ಅಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲ, ನಾವ್ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ನಾವೀಗ ಇಲ್ಲಿದ್ದೀವಿ. ಮೇ ಬಿ ರೂಟು ಹಿಂಗೆಲ್ಲೆಲ್ಲ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ಅವ್ರ ಹಿಂದೆ ಹೋಗ್ತೀವಿ. ನಮಗೂ ರೂಟ್ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ಟೆಂಪಲ್ಲು ನೋಡಿ ಗಾಯ್ಸ್. ವ್ಯೂ ಇಲ್ಲೂ ಇದೆ, ಸ್ಟೆಪ್ಸ್ ನೋಡಿ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಬಟ್ ಸ್ಟಿಲ್ ನಾವು ನಡ್ಕೊಂಡೇ ಹೋಗೋಣ, ಹಿಂಗೆ ಈ ರೋಡಲ್ಲೇ ಹೋಗೋಣ ಅಂತ ಹೋಗ್ತಿದ್ದೀವಿ. ಸ್ಟೆಪ್ಸ್ ಹತ್ಕೊಂಡು ಹೋದರೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಟೆಂಪಲ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ ಇನ್ನೂ. ಎಲ್ಲಿದೆ? ಫುಲ್ ಮೇಲೆ ಇದೆ ಅನಿಸುತ್ತೆ ಗೈಸ್. ಇಲ್ಲಿ ಬೆಟ್ಟದ ತುದಿ ಕಾಣಿಸ್ತಿದೆನಾ? ಅಲ್ಲಿದೆ ಅನಿಸುತ್ತೆ. ಬನ್ನಿ ಲೆಟ್ಸ್ ಗೋ. ಇಲ್ಲಿ ನೋಡಿ, ಈ ಸ್ಟೆಪ್ಸ್ ಹತ್ರ ಇಲ್ಲೊಂದು ಕಾರ್ವಿಂಗ್ ಇದೆ, ಆಂಜನೇಯ ಅಂತ ಅನ್ಕೋತೀವಿ. ಚೆನ್ನಾಗಿದೆ ಗಾಯ್ಸ್ ನೋಡಿ, ವ್ಯೂ ತುಂಬ ಚೆನ್ನಾಗಿದೆ. ತಣ್ಣಗೆ ಗಾಳಿ ಬರ್ತಾ ಇದೆ. ಇಷ್ಟೊತ್ತು ನಡ್ಕೊಂಡು ಬಂದು ಸುಸ್ತಾಗಿದ್ದರಿಂದ ಕೂತಿದ್ದೀವಿ ಇಲ್ಲಿ ಸುಮ್ಮನೆ. ಇಲ್ಲಿ ಕೂತಿದ್ದಾರೆ ನೋಡಿ, ಇಲ್ಲಿ ತಣ್ಣಗೆ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ. ಬೇಗನೆ ಬರಬೇಕು. ಹಾಂ, 2 ವೀಲರಲ್ಲಿ ಬರೋದಿದ್ರೆ ನೀವು ಬೇಗ ಬಿಟ್ಟರೆ, ಇಲ್ಲಿ ಬೇಗ ಬಂದರೆ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಬಿಸಿಲಿದೆ ಅಂದರು. ಬಸ್ಸಲ್ಲಿ ಬರೋದಾದರೆ ಆಗೋದಿಲ್ಲ ಫ್ರೆಂಡ್ಸ್. ರೋಜಾ ಅವ್ರ ಫ್ರೆಂಡು ಹತ್ತುತ್ತಾ ಇದೆ, ಹೆಂಗೆ ಹತ್ತುತ್ತಾ ಇದ್ದಾರೆ ನೋಡಿ. ಫಸ್ಟ್ ಫ್ರೆಂಡ್ ಸಿಕ್ಕಿದ್ದು ಅದ್ರದ್ದು. ಅವರ ಇನ್ನೂ ಒಬ್ಬರು ಬಂದರು. ಎಷ್ಟು ಚೆನ್ನಾಗಿ ಹತ್ತುತ್ತಿವೆ, ಕಾಣಿಸ್ತಾ ಇಲ್ಲ ಅನ್ನಿಸ್ತದೆ ನಿಮಗೆ. ಇಲ್ಲೊಂದು ಚಿಕ್ಕದು ಇದೆ ಫ್ರೆಂಡ್ಸ್. ಈಗ ಹತ್ರಕ್ಕೆ ಹೋದ್ರೆ ಫೋನ್ ಕದ್ಕೊಂಡು ಹೋಗ್ಬೋದು. ಇಲ್ಲೊಂದು ಕ್ಯೂಟ್ ಗಣೇಶ ಇದೆ, ಎಲ್ಲರೂ ಕೈ ಮುಕ್ಕೊಳ್ಳಿ. ನನ್ನ ಫೇವ್ರೆಟ್ ಗಾಯ್ಸ್, ಗಣಪತಿ ಬಪ್ಪ ಮೋರೆಯ, ಮಂಗಳಮೂರ್ತಿ ಮೋರೆಯ. ಆಂಜನೇಯ ಇದ್ದಾರೆ, ಇಲ್ಲಿ ಆಂಜನೇಯ ಇದ್ದಾರೆ ನೋಡಿ ಗಾಯ್ಸ್. ಕ್ಯೂಟ್ ಆಂಜನೇಯ ಇದ್ದಾರೆ ಇಲ್ಲಿ. ಅಲ್ಲಿಂದ ನಡ್ಕೊಂಬಂದ್ವಿ ಅನ್ಸುತ್ತಲ್ವಾ ನಾವು. ಅಲ್ಲಿ ರೋಡ್ ಕಾಣಿಸ್ತಾ ಇತ್ತಲ್ಲ, ಅಲ್ಲಿಗೆ ಹೋಗಕ್ಕೆ ಬಿಡ್ತಿಲ್ಲ ಅವರು ಬೆಳಗ್ಗೆಯಿಂದ. ನಾವು ಈ ರೋಡಿಂದ ಇಲ್ಲಿಂದ ನಡ್ಕೊಂಡು ಬಂದಿದ್ದು. ಇಲ್ಲಿಂದ ನಾವು ಹಿಂಗೆ ಸ್ಟೆಪ್ಸ್ ಹತ್ತಿದ್ವಿ, ಹಂಗೆ ಹೋಗೋಕ್ಕೆ ಬಿಡ್ತಿಲ್ಲ ಅಂತೆ ಗಾಯ್ಸ್. ಅಲ್ಲಿ ಫುಲ್ ಟಾಪ್ ವ್ಯೂ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ. ಸೊ ನಾವು ಟೆಂಪಲಿಗೆ ಮಾತ್ರ ಬಂದಿದ್ದೀವಿ ಇವತ್ತು. ಟೆಂಪಲ್ಗೆ ಮಾತ್ರ ಅಲೋ ಇದೆ ಅಂದರು. ಅಲ್ಲಿ ಕೇಳಿದ್ವಿ, ಅಲ್ಲಿ ಟೆಂಪಲ್ ಓಪನ್ ಇದೆ, ಬಟ್ ಫುಲ್ ಟಾಪ್ ವ್ಯೂ ಕ್ಲೋಸ್ ಆಗಿಬಿಟ್ಟಿದೆ ಅಂದರು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೋಡಿ ಇಲ್ಲೆಲ್ಲ ಕೋತಿಗಳಿವೆ, ಇವು ಕೋತಿಗಳಿವೆ. ಇಲ್ಲಿ ನೋಡಿ ದೇವಸ್ಥಾನ ಇದೆ. ಈ ಕಡೆ ಬಾ, ಚಪ್ಪಲ್ ಹಾಕೊಂಡಿಯಾ ಗಾಯ್ಸ್. ಅಲ್ಲಿ ಚಪ್ಪಲ್ ಹಾಕೊಂಡು ಹೋಗ್ಬೋದು ಅಂದರು, ಅದಕ್ಕೆ ಹಾಕೊಂಡು ಬಂದೀವಿ. ನೋಡಿ ಇಲ್ಲಿ ವೀರಾಂಜನೇಯ ಟೆಂಪಲ್ ಇದೆ, ಬಾ ಏನಾಗಲ್ಲ. ಇಲ್ಲಿ ನೋಡಿ ಹಾರ್ಟ್ ಶೇಪಲ್ಲಿ ಕಾಣಿಸ್ತಾ ಇದೆ ನೀರು. ನಿಮಗೂ ಹಾರ್ಟ್ ಶೇಪೇ ಕಾಣಿಸ್ತಾ ಅಂತ ಅನ್ಕೋತೀನಿ. ಟೆಂಪಲಿಂದು ಏನಂತ ಹೇಳಿ, ಇತಿಹಾಸ ಹೇಳಿ. ಅಂದರೆ ಉದ್ಭವ ಮೂರ್ತಿನ ಇದು? ಬ್ರಹ್ಮದೇವರೇ ಸ್ಥಾಪನೆ ಮಾಡಿರೋದಾ? ಓ ಹಾಂ ಹೇಳಿ ಅಂಕಲ್. ಇಲ್ಲಿ 9 ತೀರ್ಥಗಳು ಈ ಬೆಟ್ಟದಲ್ಲಿ. ಹಾಂ, ಎಲ್ಲೆಲ್ಲಿದೆ ಅಂಕಲ್ 9 ತೀರ್ಥ? ಬಿಡಕ್ಕಾಗಲ್ಲ. ಹೋಗಕ್ಕಾಗಲ್ಲ. ಹಾಂ,
ಅಂಕಲ್ ಅಲ್ಲಿ ಯಾಕೆ ವ್ಯೂ ನೋಡಕ್ ಬಿಡ್ತಿಲ್ಲ ಅಲ್ಲಿ ಟಾಪ್ ವ್ಯೂ ಐತಲ್ಲ ನೋಡ್ಬೋದು. ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಇಲ್ಲ ಬೇರೆ ಫೋಟೋ ಅಲ್ಲಿ ಇವ್ರಿಗೆ ಕೇಳಿದ್ವಿ ಅಂಕಲ್ ಬೈಕಲ್ಲಿ ಬರೋರಿಗೆ. ಈ ತರ ಇದನ್ನೆಲ್ಲ ಕಟ್ಟಿಸಿರೋದು ಯಾರು? ಇದು ಚೋಳ ರಾಜರು ಕಟ್ಟಿಸಿದ್ರಂತೆ, ಚೋಳರಾಜರು ಕಟ್ಟಿಸಿದ್ದು. ಆಮೇಲೆ ಅದಾದ್ಮೇಲೆ ಈ ಕೃಷ್ಣ ಎರಡನೇ ಕೃಷ್ಣ ದೇವರಾಯ ಸ್ವಲ್ಪ ದಿವಸ ಆಳ್ವಿಕೆ ಮಾಡಿದ್ನಂತೆ. ಸುಂದರಮ್ಮ ನೀನು ಅಂಕಲ್ ಶೈ ಇದ್ದಾರೆ, ಕ್ಯಾಮರಾ ಶೈ ಇದ್ದಾರೆ. ನೀನು ಇಲ್ಲ ನಿಮ್ ಫೋಟೋ ಹಾಕಲ್ಲ, ಇವ್ರದ್ದು ಹಾಕತ್ತೀನಿ ಹೇಳಿ. ನಿಮ್ಗೆ ಬರೀ ವಾಯ್ಸ್ ಅಷ್ಟೇ, ಫೋಟೋ ನಮ್ದು ಬರುತ್ತೆ. ಹಂಗಾಗಿ ಇದನ್ನ ಒಳ್ಳೆ ಇತಿಹಾಸದ ಪ್ರಸಿದ್ಧವಾದ ದೇವರುಗಳು ಇವೆಲ್ಲ. ಚೋಳರಾಜರು ಇಲ್ಲಿ ಆಳ್ವಿಕೆ ಮಾಡಿದಾರ ಅಂತ. ಚೋಳ ರಾಜ್ಯದ್ದು ಈ ಕೋಟೆ ಎಲ್ಲ ಕಟ್ಟಿರೋದು. ಎಷ್ಟನೇ ಶತಮಾನದಲ್ಲಿ ಕಟ್ಟಿರೋದಂತ ಏನಾದ್ರು ಇದು 5,500 ವರ್ಷಗಳ ಇತಿಹಾಸ ಅಂತ. ಓ ಹೌದಾ? ಹಳೇದು ತುಂಬಾ. ಇದು ಯೋಗ ನರಸಿಂಹ ದೇವ, ಯೋಗ ಲಕ್ಷ್ಮೀ ನರಸಿಂಹ, ಕೆಳಗೆ ಭೋಗ ಲಕ್ಷ್ಮೀ ನರಸಿಂಹ. ಅದನ್ನ ದೂರವಾಸ ಮುನಿಗಳು ಪ್ರತಿಷ್ಠಾಪನೆ ಮಾಡತ್ತಂತೆ. ಓ ಇದನ್ನ ಬ್ರಹ್ಮದೇವರು ಪ್ರತಿಷ್ಠೆ. ಬ್ರಹ್ಮದೇವರು ಏನಕ್ಕೆ ಬೇರೆ ಬೇರೆ ಮಾಡಿದಾರ ಅಂಕಲ್? ಅಂದ್ರೆ ಇದು ಯೋಗ ಲಕ್ಷ್ಮೀ ಇದು ಉದ್ಭವ ಮೂರ್ತಿ ಅಂತೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಕೋಟೆ ಪಟ್ಲ ಕಟ್ಟಬೇಕಾಗಿದೆ, ಭೂಮಿಯಿಂದ ಇದು ಸಿಕ್ತಂತೆ. ಅದನ್ನ ಇಲ್ಲಿ ಅದನ್ನು ಉದ್ಭವ ಮೂರ್ತಿ, ಅದನ್ನ ಶಿಲ್ಪಿಗಳು ಕೆತ್ತನೆ ಮಾಡಿರೋದಲ್ವಾ? ನಮಗೂ ಅಂತ್ಯ ಕಂತೆ ಅದೇ ನೋಡು. ಅಂಕಲ್ ತುಂಬಾ ಕ್ಯಾಮ್ರಾ ಶೈ ಇದ್ದಾರೆ ಗೈಸ್, ಅದಕ್ಕೆ ನಾವು ಅವ್ರನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಹೋಳಿ ಹಬ್ಬ ಅವತ್ತಿನ ದಿವಸ ರಥೋತ್ಸವ. ಹಾ ಅದೇ ಅಲ್ಲಿ ದೀಪ ಕಾಣಿಸ್ತಾ ಇದೆ ಗೈಸ್ ಫುಲ್ಲು. ಇಲ್ಲಿದೆ ಅಲ್ಲ, ಇದನ್ನ ಹೋಳಿ ಹಬ್ಬದ ದಿನ ದೀಪ ಹಚ್ತಾರಂತೆ. ಆಂಟಿ ಹೇಳ್ತಾ ಇದ್ರು ಅಲ್ಲಿ ಬ್ರಹ್ಮದೇವರೇನೋ ಏನದು ಅಲ್ಲಿ ಬ್ರಹ್ಮದೇವರು ತಪಸ್ ಮಾಡಿರೋದ್ರಿಂದ ಏನದು ನಾರಾಯಣ ಸ್ವಾಮಿ ಉದ್ಭವ ಆಗಿರೋದಂತೆ. ಇದು ಉದ್ಭವ ಮೂರ್ತಿ ಕಾಣಿಸುತ್ತೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ಪುಷ್ಕರಣಿ ಇದ್ದು ಏನಪ್ಪ ಅಂತ ಅಂದರೆ ಇದಕ್ಕೆ ಎಲ್ಲೂ ಹೊರಗಡೆಯಿಂದ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವಾಟರ್ ಇಲ್ಲ, ಇದಕ್ಕೆ ನೀರೆಲ್ಲೂ ಬಿಡ್ತಾ ಇಲ್ಲ. ಅಂದರೆ ಇದು ಉದ್ಭವ ಆಗಿರೋದು. ಇಲ್ಲಿ ದೇವಸ್ಥಾನದಲ್ಲಿ ಹೆಂಗೆ ಮೂರ್ತಿನೂ ಉದ್ಭವ ಆಗಿರ್ದೇನೋ ಅದೇ ಥರ ಈ ಪುಷ್ಕರಣಿಲೂ ಕೂಡ ಬ್ರಹ್ಮದೇವರು ತಪಸ್ ಮಾಡಬೇಕಾದ್ರೆ ಇದು ನೀರು ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ನರಸಿಂಹ ತೀರ್ಥ ಅಂತ ಕರೀತಾರೆ ಈ ಪುಷ್ಕರಣಿಗೆ. ಇದೇ ಥರನೇ ಗರ್ಭಗುಡಿಯಲ್ಲಿ ನರಸಿಂಹಸ್ವಾಮಿ ಪಾದದ ಹತ್ರನೂ ನೀರಿದೆ, ಅದನ್ನ ಪಾದತೀರ್ಥ ಅಂತ ಕರೀತಾರೆ ಗೈಸ್. ಸೊ ಇದಿಷ್ಟು ಇಲ್ಲಿಂದು ಪುಷ್ಕರಣಿ ಬಗ್ಗೆ ಹಿಸ್ಟ್ರಿ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಗೈಸ್ ದೇವಸ್ಥಾನದೊಳಗಡೆ ಫೋಟೋಸು ಮತ್ತು ವೀಡಿಯೋಸು ಅಲೋ ಇರಲಿಲ್ಲ ಗೈಸ್. ಅದಕ್ಕೋಸ್ಕರ ನಾವು ಯಾವುದೇ ಥರದ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಂದರೆ ದೇವಸ್ಥಾನದ ಒಳಗಡೆ ತೆಗಿಯೋದಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ, ಗರ್ಭಗುಡಿ ಆಗಿರ್ಬೋದು ಒಳಗಡೆ ತುಂಬ ಚೆನ್ನಾಗಿದೆ. ಒಂಥರ ಹಳೆಯ ದೇವಸ್ಥಾನಗಳು ಯಾವ ಥರ ಕಾಣಿಸುತ್ತೋ ಆ ಥರನೇ ಕಾಣಿಸುತ್ತೆ. ಈಗ 5,000 ವರ್ಷಗಳ ಹಳೇದು ಅಂತ ಅಂತಾರಲ್ವ, ತುಂಬ ಚೆನ್ನಾಗಿದೆ ಒಳಗಡೆ ಗರ್ಭಗುಡಿಯದೆಲ್ಲ. ಮತ್ತು ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಟೆಂಪಲಲ್ಲಿ ಮುಂಚೆ ಈಗ ಆಚಾರ್ಯ ಒಬ್ರು ಇದ್ದಾರೆ ಪೂಜೆ. ಇಲ್ಲಿದೆ ನೋಡಿ ಗೈಸ್ ಇತಿಹಾಸ. ಶ್ರೀ ಆಂಜನೇಯ ಸ್ವಾಮಿ ಗುಡಿಯು ಸುಮಾರು 1800 ದಶಕದ ಕೊನೆಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಅಮಲ್ದಾರ್ ಆಗಿದ್ದ ಶ್ರೀಯುತ ಹನುಮಂತರಾಯರು ಭಗವಂತನ ಪ್ರೇರಣೆ ಮೇರೆಗೆ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಅಂತ ಬರೆದಿದ್ದಾರೆ. ಇಲ್ಲಿ ಚಿಕ್ಕ ಕ್ಯೂಟ್ ಆಗಿರೋ ಶಿವಲಿಂಗನ ಇಟ್ಟಿದ್ದಾರೆ, ನನ್ನ ಫೇವ್ರೇಟ್. ಕಿವಿ ಹೋಗ್ಬಿಟ್ಟಿದೆ ಆಂಜನೇಯ ಇದು. ಎಲ್ಲಿ? ಅಯ್ಯೋ ಹೌದು, ಇದ್ರದ್ದು ಕಿವಿ ಏನೋ ಆಗ್ಬಿಟ್ಟಿದೆ ನೋಡಿ ಗೈಸ್. ಹರೇ ರಾಮ 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 ಹೋಯ್ತು ನಂದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲೆಕ್ಟ್ ಮಾಡೋಕ್ಕಾಯ್ತು, ಅಷ್ಟನ್ನು ಮಾಡಿದ್ದೀವಿ. ನೆಕ್ಸ್ಟು ಈಗ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ ಗಾಯ್ಸ್. ಇಲ್ಲಿಂದ ಬಸ್ಗಳಿದೆ, ಸೊ ಹೋಗ್ತಾ ಇದ್ದೀವಿ. ನೀವು ಏನಾದರೂ ಈ ದೇವರಾಯನದುರ್ಗಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕು ಅಂತಂದರೆ ಇಲ್ಲಿ ಬಸ್ಗಳು 3 ಬಸ್ ಇರೋದು ತುಮಕೂರಿಂದ ದೇವರಾಯನದುರ್ಗಕ್ಕೆ. ಸೊ ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ಬನ್ನಿ. ಬರುವಾಗ ಬಸ್ ಟೈಮಿಂಗ್ಸ್ ಹೇಳ್ತೀನಿ. ತುಮಕೂರಿಂದ 10 ಗಂಟೆಗೆ ಒಂದಿದೆ, 1:30ಗೆ ಮತ್ತೆ ರಿಟರ್ನ್ ದೇವರಾಯನದುರ್ಗದಿಂದ ತುಮಕೂರಿಗಿದೆ. ಅದಾದಮೇಲೆ ಮತ್ತೆ ದೇವರಾಯನದುರ್ಗದಿಂದ 4:30ಗೇನೋ ಇದೆ ಅಷ್ಟೇ ಬಸ್ಸು, 3 ಬಸ್ಗಳಿರೋದು. ಸೊ ನೀವು ಪ್ಲ್ಯಾನ್ ಮಾಡಿ ಬನ್ನಿ ಬರೋದಾದರೆ. ಓನ್ ವೆಹಿಕಲ್ ಇದ್ದರೆ ನೋಡಿ. ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್ ಒಳಗಡೆ ಬಂದ್ವಿ. ಇದೇನೆಂದರೆ ಇದು ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಅಂತ. ಇದು ರೋಡು
ಇದು ಒಂದು ಗಾರ್ಡನ್ ಥರ ಇದೆ ಗಾಯ್ಸ್. ಮೇಲ್ಗಡೆ ಒಂದು ಫ್ಲಾಗ್ ಕಾಣಿಸ್ತಾ ಇದೆ ನೋಡಿ, ಹಿಂದೂ ಫ್ಲಾಗ್ ಕಾಣಿಸ್ತಿಲ್ಲ ಅನ್ಸುತ್ತೆ. ದೇವನೊಬ್ಬ ನಾಮ ಲವ್ ಹೇಳಿ ಬರ್ತಾರ, ಕಾಯಕವೇ ಕೈಲಾಸ ದೇವನೊಬ್ಬ ಹಾ ನಾಮ ಹಲವು ನಾಮ ಹಲವು. ಗೈಸ್ ಅಲ್ಲಿ ಕಲ್ ಮೇಲೆ ಬರ್ದಿದ್ದಾರೆ ಗೈಸ್, ಫೋಟೋಗೆ ಕಾಣಿಸಲ್ಲ ಅನ್ಸುತ್ತೆ, ನಂದು ಝೂಮ್ ಮಾಡಿದ್ರೆ ಕ್ಲಿಯರ್ ಇಲ್ಲ. ಸೊ ಅದೇನು ಬರ್ದಿದ್ದಾರಪ್ಪ ಅಂತಂದ್ರೆ ಕಾಯಕವೇ ಕೈಲಾಸ, ಅದ್ರ ಕೆಳಗಡೆ ದೇವನೊಬ್ಬ ನಾಮ ಹಲವು ಅಂತ ಬರ್ದಿದ್ದಾರೆ ಗೈಸ್. ಸೋ ಟ್ರೂ. ಸೊ ತುಂಬ ಇನ್ಸ್ಟಾ ವೀಡಿಯೋಸಲ್ಲಿ ನೋಡಿರ್ತೀರಾ ಮಕ್ಕಳು ಎಲ್ಲ ಪ್ರೇಯರ್ ಮಾಡೋದನ್ನ. ಇಲ್ಲೇ ಈಗೇನು ನಾನು ಗ್ರೌಂಡ್ ತೋರಿಸ್ತಾ ಇದ್ದೀನಲ್ಲ, ಈ ಗ್ರೌಂಡಲ್ಲೇ ಸಂಜೆ 6 to 6:30 ಹಂಗೆ ಪ್ರೇಯರ್ ಆಗುತ್ತೆ ಡೈಲಿ. ಇದು ಸ್ಕೂಲ್ ಅವ್ರದ್ದು ಮಕ್ಕಳದು. ಇಲ್ಲಿ ಬೆಟ್ಟದ ಮೇಲೆ ಹೋದರೆ ಒಂದು ಟೆಂಪಲ್ ಇದೆ ಅಂತ ಅನಿಸುತ್ತೆ ಗೈಸ್, ಸ್ಟೆಪ್ಸ್ ಕೂಡ ಇದೆ, ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಗೈಸ್. ನೋಡಿ ಇದೆ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳವ್ರದ್ದು ಗದ್ಗೆ ಗೈಸ್. ನೋಡಿ ಸಿದ್ಧಗಂಗಾದು ಊಟ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಬಂದಿದೆ ಎತ್ತು ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದ್ರದ್ದು ಸ್ಮೃತಿವನ ಅಂತ ಇದು ನೋಡಿ. ಇದ್ರ ಸ್ಮೃತಿವನದಲ್ಲಿ ಏನೇನಿದೆ ಅಂತಾನು ಅಲ್ಲಿ ಕಡೆ ಬೋರ್ಡ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಗ್ತಾ ನಗ್ತಾನೆ ಇದ್ದಾರೆ, ನಡೆದಾಡುವ ದೇವರು ನೋಡಿ. ಅದು ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದು ಇಳಿದಿದ್ದೀವಿ. 8 ಗಂಟೆ ಆಗಿದೆ. ನಮ್ಮ ಮುಖಗಳು ನೋಡ್ರಿ ಹೋಗಿರೋದು. ಫುಲ್ ಸುಸ್ತಾಗ್ಬಿಟ್ಟಿತ್ತು ಗೈಸ್ ಎಲ್ರಿಗೂ. ಸೊ ಗೈಸ್ ಇವತ್ತಿಗೆ ನಮ್ಮ ಬ್ಲಾಗ್ ಮುಗಿತಾ ಇದೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.